ಮಂಡ್ಯದಲ್ಲಿ ನಡೆಯುವ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಜ್ಯೋತಿ ರಥವನ್ನು ಅದ್ದೂರಿಯಾಗಿ ತಾಲೂಕಾಡಳಿತ ಸೇರಿದಂತೆ ವಿವಿಧ ಇಲಾಖೆಯು ಹಾಗೂ ಕನ್ನಡ ಪರ ಸಂಘಟನೆಗಳು ತಾಯಿ ಭುವನೇಶ್ವರ ಮೂರ್ತಿಯ ಪೂಜೆಯನ್ನು ಸಲ್ಲಿಸಿ ಬರಮಾಡಿಕೊಳ್ಳಲಾಯಿತು. ಜಮಖಂಡಿ ನಗರದ ಹುಣ್ಣೂರು ಗ್ರಾಮಕ್ಕೆ ಕನ್ನಡ ಜ್ಯೋತಿ ರಥವು ಆಗಮಿಸಿತು. ನಾಡಪ್ರಭು ಕೆಂಪೇಗೌಡ ಹಾಗೂ ತಾಯಿ ಭುವನೇಶ್ವರ ಮೂರ್ತಿಯ ತಹಶೀಲ್ದಾರ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಶಿವಾನಂದ ಸಲಿಕೇರಿ ಮತ್ತು ಕನ್ನಡ ಪರ ಸಂಘಟನೆಗಳು ಸೇರಿ ಪೂಜೆಯನ್ನು ಸಲ್ಲಿಸಿದರು. ತಹಶೀಲ್ದಾರ್ ಸುದ್ದಿಗಾರರೊಂದಿಗೆ ಮಾತನಾಡಿ 87ನೇ ಅಖಿಲ ಕನ್ನಡ ಸಾಹಿತ್ಯ ಸಮ್ಮೇಳನವು ಮಂಡ್ಯದಲ್ಲಿ ನಡೆಯಲಿದೆ. ಆದರೆ ನಾಡಿನ ಜನತೆಯು ಕನ್ನಡ ನಾಡು ನುಡಿ ಜಲವನ್ನು ಉಳಿಸಿ ಬೆಳೆಸಬೇಕೆಂದು ತಿಳಿಸಿದರು. ಅಖಿಲ ಕನ್ನಡ ಸಾಹಿತ್ಯ ಸಮ್ಮೇಳನ ಜ್ಯೋತಿ ರಥವು ನಾಡಪ್ರಭು ಕೆಂಪೇಗೌಡ, ತಾಯಿ ಭುವನೇಶ್ವರ ಮೂರ್ತಿ, ಉಳಿಮೆ ಮಾಡುವ 2 ಎತ್ತುಗಳು ಮತ್ತು ರೈತ ಕನ್ನಡ ಸಾಹಿತಿಗಳ ಭಾವಚಿತ್ರಗಳಿಂದ ಸುಂದರವಾಗಿ ಅಲಂಕರಿತವಾಯಿತು. ಕನ್ನಡ ಜ್ಯೋತಿ ರಥವನ್ನು ನೋಡುಗರ ಗಮನ ಸೆಳೆದಂತಾಯಿತು. ಇದೇ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು, ಕುಂಭಹೊತ್ತ ಮಹಿಳೆಯರು, BCM ವಸತಿ ನಿಲಯದ ವಿದ್ಯಾರ್ಥಿನಿಯರು, ಆಶಾ ಕಾರ್ಯಕರ್ತರು, ಕನ್ನಡ ಸಂಘದ ಕಾರ್ಯಕರ್ತರು ಸೇರಿದಂತೆ ನಗರದ ಜನತೆ ಕನ್ನಡ ಜ್ಯೋತಿ ರಥದಲ್ಲಿ ಭಾಗಿಯಾಗಿದ್ದರು. ಜಮಖಂಡಿ ತಾಲೂಕಿನ ಹುಣ್ಣೂರು ಗ್ರಾಮಕ್ಕೆ ಅಖಿಲ ಕನ್ನಡ ಸಾಹಿತ್ಯ ಸಮ್ಮೇಳನ ಜ್ಯೋತಿ ರಥವು ಆಗಮಿಸುತ್ತಿದೆ ಎಂದು ಕುಂಭಹೊತ್ತ ಮಹಿಳೆಯರು ಹಾಗೂ ಆಶಾ ಕಾರ್ಯಕರ್ತರು ಬೆಳಿಗ್ಗೆ 9 ಗಂಟೆಯಿಂದ ಅಧಿಕಾರಿಗಳು ಬರಲು ಹೇಳಿದರು. ಕನ್ನಡ ಜ್ಯೋತಿ ರಥವು ಬರಮಾಡಿಕೊಳ್ಳಲು ಕುಳಿತ ಮಹಿಳೆಯರು, ವಿದ್ಯಾರ್ಥಿನಿಯರು ಕಾದು ಸುಸ್ತಾಗಿದ್ದರು. ಮಧ್ಯಾಹ್ನ 2 ಗಂಟೆಗೆ ಕನ್ನಡ ಜ್ಯೋತಿ ರಥವು ಜಮಖಂಡಿ ನಗರಕ್ಕೆ ಆಗಮಿಸಿತು. ಕನ್ನಡ ರಥ ಆಗಮಿಸಲಿಕ್ಕೆ ನಮ್ಮ ಜಮಖಂಡಿ ತಾಲೂಕಿನ ತಾಲೂಕಾಡಳಿತ ಮಾನ್ಯ ತಹಸೀಲ್ದಾರ್ ಸಾಹೇಬರು ಜೊತೆಗೆ ಯುವ ಸಾಹೇಬರು ತಾಲೂಕಿನ ಬ್ಯಾಟಿ ಬಂದ್ರಿ ನಾವು ಸರ
ಇವತ್ತಿನ ದಿವಸ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಏನು ಜರುಗ್ತಾ ಇದೆ ಅದು ಪ್ರಚಾರಾರ್ಥವಾಗಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಎಲ್ಲಾ ತಾಲೂಕುಗಳಲ್ಲೂ ಕೂಡ ಈ ಒಂದು ಕನ್ನಡ ರಥ ಸಂಚರಿಸಲಿದೆ. ಸೊ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಆ ಒಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕೆ ಪ್ರೇರೇಪಣೆ ನೀಡಲಿಕ್ಕೆ ಎಲ್ಲಾ ತಾಲೂಕುಗಳ ಮುಖಾಂತರ ಈ ಒಂದು ಕನ್ನಡ ರಥವು ಚಲಿಸ್ತಾ ಇದೆ. ಸೊ ಆ ಭಾಗವಾಗಿ ಇವತ್ತಿನ ದಿವಸ ನಮ್ಮ ಜಮಖಂಡಿಗೆ ಇದು ಬನಹಟ್ಟಿಯಿಂದ ಕನ್ನಡ ರಥ ಆಗಮಿಸಿ ಇಲ್ಲಿಂದ ಮುಧೋಳಕ್ಕೆ ಹೋಗ್ತಾ ಇದೆ. ಸೊ ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆ ಎಲ್ಲ ನಗರಸಭೆ ಅಧ್ಯಕ್ಷರು, ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳು, ತಾಲೂಕಿನ ಕಾರ್ಯನಿರ್ವಾಹಕರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಎಲ್ಲರೂ ಸೇರಿ ಎಲ್ಲ ವಿದ್ಯಾರ್ಥಿಗಳು, ಸಮಸ್ತ ಜಮಖಂಡಿಯ ಎಲ್ಲ ಜನರು ಸೇರಿ ಈ ಒಂದು ರಥವನ್ನ ಅದ್ದೂರಿಯಾಗಿ ಇವತ್ತು ಸ್ವಾಗತವನ್ನ ಕೋರಿ ನಾವು ಇದನ್ನ ಮೆರವಣಿಗೆಯ ಮೂಲಕ ಜಮಖಂಡಿ ಶಹರದಿಂದ ಮೆರವಣಿಗೆ ಕರ್ಕೊಂಡು ಹೋಗಿ ಸಿದ್ದಾಪುರದಿಂದ ಮುಧೋಳ ತಾಲೂಕಿಗೆ ವಹಿಸ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಈ ಒಂದು 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕನ್ನಡವನ್ನು ಎಲ್ಲ ಉಳಿಸ್ಲಿಕ್ಕೆ ಬೆಳೆಸಲಿಕ್ಕೆ ತಾವೆಲ್ಲರೂ ಕೂಡ ಸಹಕಾರ ನೀಡಬೇಕಂತ ಹೇಳ್ತಾ ತಮ್ಮೆಲ್ಲರಿಗೂ ಈ ಒಂದು ರಥಯಾತ್ರೆಯಲ್ಲಿ ಭಾಗವಹಿಸಲಿಕ್ಕೆ ಧನ್ಯವಾದ ತಿಳಿಸ್ತೀನಿ. ಮೀಡಿಯಾದವರಿಗೂ ಕೂಡ ಈ ಒಂದು ಕಾರ್ಯಕ್ರಮವನ್ನ ತಮ್ಮ ಮೀಡಿಯಾ ಮುಖಾಂತರ ಸಾಕಷ್ಟು ಜನ ಪರಿಸ್ಥಿತಿ ಕೂಡ ಭಾಗವಹಿಸಲಿಕ್ಕೆ ತಮಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು.